ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾಗೆ ಸಿಕ್ಕಿದರು ಮೂವರು ಅತ್ಯಂತ ಅಪಾಯಕಾರಿ ಫಿನಿಷರ್ಗಳು. ಈಗ ವಿಶ್ವಕಪ್ನಲ್ಲಿ ಇಡೀ ಜಗತ್ತೇ ನೋಡಲಿದೆ ಟೀಂ ಇಂಡಿಯಾದ ಪವರ್. ಇವರು ನಿಂತಲ್ಲೇ ಬಾರಿಸುತ್ತಾರೆ ದೊಡ್ಡ ದೊಡ್ಡ ಸಿಕ್ಸರ್. ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಆ ಮೂವರು ಆಟಗಾರರು ಯಾರ್ಯಾರು ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದೇ ರೀತಿ ಬಂಧುಗಳೇ, ನಿಮ್ಮ ಪ್ರಕಾರ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಒಂದು ಸಮಯದಲ್ಲಿ ಟೀಂ ಇಂಡಿಯಾದಲ್ಲಿ MS ಧೋನಿ ಹಾಗೂ ಯುವರಾಜ್ ಸಿಂಗ್ ರಂತಹ ಅದ್ಭುತ ಫಿನಿಷರ್ಗಳು ಇದ್ದರು. ಆದರೆ ಇವರಿಬ್ಬರು ನಿವೃತ್ತಿ ಹೇಳಿದ ನಂತರ ಇಲ್ಲಿವರೆಗೂ ಟೀಂ ಇಂಡಿಯಾಗೆ ಇಂತಹ ಫಿನಿಷರ್ಗಳು ಸಿಕ್ಕಿಲ್ಲ. ಆದರೆ ಇದೀಗ ಭಾರತ ತಂಡಕ್ಕೆ ಒಂದಲ್ಲ ಎರಡಲ್ಲ ಒಟ್ಟಿಗೆ ಮೂವರು ಅಪಾಯಕಾರಿ ಫಿನಿಷರ್ಗಳು ಸಿಕ್ಕಿದ್ದಾರೆ. ಅಷ್ಟಕ್ಕೂ ಮುಂಬರುವ T20 ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂವರು ಅಪಾಯಕಾರಿ ಫಿನಿಷರ್ಗಳು ಯಾರ್ಯಾರು ಅಂತ ನೋಡುವುದಾದರೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ರಿಂಕು ಸಿಂಗ್. ಹೌದು ಸ್ನೇಹಿತರೆ, ಸದ್ಯಕ್ಕೆ ರಿಂಕು ಸಿಂಗ್ ರವರು ಕ್ರಿಕೆಟ್ ಜಗತ್ತಿನ ಸೆನ್ಸೇಷನ್ ಆಗಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಕೇವಲ 15 T20 ಪಂದ್ಯಗಳಿಂದ 11 ಇನ್ನಿಂಗ್ಸ್ ಗಳನ್ನ ಆಡಿ 180ರ ಸ್ಟ್ರೈಕ್ ರೇಟ್ ನಲ್ಲಿ ಅಪಾಯಕಾರಿ ಆಟವಾಡಿದ ರಿಂಕು ಸಿಂಗ್ ರವರು ಬರೋಬ್ಬರಿ 356 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿ T20 ವಿಶ್ವಕಪ್ ನಲ್ಲಿ ತಮ್ಮ ಟಿಕೆಟ್ ಅನ್ನ ಖಚಿತಪಡಿಸಿಕೊಂಡಿದ್ದಾರೆ. ಏಕೆಂದರೆ ಟೀಂ ಇಂಡಿಯಾ ಕೂಡ ರಿಂಕು ಸಿಂಗ್ ರಂತಹ ಅಪಾಯಕಾರಿ ಫಿನಿಷರ್ ಗಳ ಹುಡುಕಾಟದಲ್ಲಿತ್ತು. ಇದೀಗ T20 ವಿಶ್ವಕಪ್ ನಲ್ಲಿ ಫಿನಿಷರ್ ಕೋಟಾದಲ್ಲಿ ರಿಂಕು ಸಿಂಗ್ ರವರು ತಂಡದಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು. ಮತ್ತು ಎರಡನೇ ಆಟಗಾರನ ಬಗ್ಗೆ ಮಾತನಾಡುವುದಾದರೆ ಈತನು ಹಲವು ವರ್ಷಗಳಿಂದ ಟೀಂ ಇಂಡಿಯಾದಿಂದ ಹೊರಗಿದ್ದ. ಆದರೆ MS ಧೋನಿ ರವರ ಅಂಡರ್ ನಲ್ಲಿ ಆಡಿ ಬೆಳೆದ ಈ ಆಟಗಾರ ತನ್ನ ಬಿರುಗಾಳಿಯ ಬ್ಯಾಟಿಂಗ್ ಮೂಲಕ ಎದುರಾಳಿ ತಂಡದ ಪ್ರತಿಯೊಬ್ಬ ಬೌಲರ್ ನ ಬೆವರಿಳಿಸುತ್ತಾನೆ. ಹೌದು ಸ್ನೇಹಿತರೆ, ಈ ಆಟಗಾರ ಬೇರೆ ಯಾರು ಅಲ್ಲ, ಅವರೇ ಶಿವಂ ದುಬೆ. ಒಂದು ಸಮಯದಲ್ಲಿ ಶಿವಂ ದುಬೆ ರವರ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಅಷ್ಟೊಂದು ಅದ್ಭುತವಾಗಿರಲಿಲ್ಲ. ಆದರೆ ಈಗ ಕ್ರಿಕೆಟ್ ಜಗತ್ತಿನಲ್ಲಿ ಶಿವಂ ದುಬೆ ರವರು ಸಖತ್ ಚರ್ಚೆಯಾಗುತ್ತಿದ್ದು, ಸತತವಾಗಿ ತಮ್ಮ ಅಪಾಯಕಾರಿಯಾದ ಬ್ಯಾಟಿಂಗ್ ಹಾಗೂ ಅದ್ಭುತವಾಗಿ ಬೌಲಿಂಗ್ ಮಾಡುತ್ತಿರುವ ಶಿವಂ ದುಬೆ ರವರು ಅದ್ಭುತ ಲಯದಲ್ಲಿದ್ದಾರೆ ಬಂಧುಗಳೇ. ಈ ಮೂಲಕ ಸ್ಟಾರ್ ಆಲ್ರೌಂಡರ್ ಆಗಿರುವ ಶಿವಂ ದುಬೆ ಕೂಡ ಮುಂಬರುವ T20 ವಿಶ್ವಕಪ್ ನಲ್ಲಿ ಸ್ಥಾನ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಬಂಧುಗಳೇ. ಇನ್ನು ಮೂರನೇ ಆಟಗಾರನ ಬಗ್ಗೆ ಮಾತನಾಡುವುದಾದರೆ ಅವರ ಹೆಸರು ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯರವರು ಸದ್ಯ ಇಂಜುರಿಯಿಂದ ಬಳಲುತ್ತಿದ್ದಾರೆ. ಆದರೆ ಇವರು ಕೂಡ ಟೀಂ ಇಂಡಿಯಾಗೆ T20 ವಿಶ್ವಕಪ್ಗೂ ಮುನ್ನ ಕಂಬ್ಯಾಕ್ ಮಾಡುವ ಇರಾದೆಯಲ್ಲಿದ್ದಾರೆ ಬಂಧುಗಳೇ. ಸ್ನೇಹಿತರೆ, ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್ ಹಾಗೂ ಶಿವಂ ದುಬೆ ಇವರಿಬ್ಬರಲ್ಲಿ ಟೀಂ ಇಂಡಿಯಾದ ಅತ್ಯುತ್ತಮ ಫಿನಿಷರ್ ಯಾರಾಗಬಲ್ಲರು ಎನ್ನುವುದನ್ನ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.